ನನ್ನ ಬಾಹುಬಲಿ ರೇಂಜ್ಗೆ ಲವ್ ಮಾಡ್ತೀಯ ಅಂತ ಅನ್ಕೊಂಡಿದ್ದೆ. ಇವತ್ತು ಸಂಡೇ ಚಿಕನ್ ಮಾಡ್ತೀಯ ಅಂತ ಅನ್ಕೊಂಡಿದ್ದೆ. ದೀಪಾವಳಿ ಅಲ್ವಾ ಸರ್, ಇವತ್ತು ಸ್ಯಾಲ್ರಿ ಹೈಕ್ ಮಾಡ್ತೀರಾ ಅನ್ಕೊಂಡಿದ್ದೆ. ಸರ್ ನೀವು ವೈವಾದಲ್ಲಿ ಮಾರ್ಕ್ಸ್ ಕೊಡ್ತೀರಾ ಅನ್ಕೊಂಡಿದ್ದೆ. ಕೆಲಸ ಸಿಕ್ತಲ್ಲೋ ಎಣ್ಣೆ ಪಾರ್ಟಿ ಕೊಡಿಸ್ತೀಯ ಅನ್ಕೊಂಡಿದ್ದೆ. ನೀನ್ ಶಾಪಿಂಗ್ ಕರ್ಕೊಂಡು ಹೋಗ್ತೀಯಾ ಅಂತ ಅನ್ಕೊಂಡಿದ್ದೆ. ನನ್ನ ಜೋಡಿನೇ ಊರಿಗೆ ಬರ್ತೀಯಾ ಅನ್ಕೊಂಡಿದ್ದೆ. ನಿನ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀಯಾ ಅಂತ ಅನ್ಕೊಂಡಿದ್ದೆ. ಇದೇ ಕಾಲೇಜಲ್ಲಿ PG ಸೀಟ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಈ ಫಿಲ್ಮ್ಗೆ ನನ್ನ ಹೀರೋ ಮಾಡ್ತೀಯಾ ಅನ್ಕೊಂಡಿದ್ದೆ. ಈ ಫಿಲಮ್ಗೆ ನಾನೇ ಡೈರೆಕ್ಟ್ರು ಅಂತ ಅನ್ಕೊಂಡಿದ್ದೆ. ಸರ್ ನನ್ನ ಹೆಸರು ರಾಜು ಅಯ್ಯಂಗರ್ ಅಂತ ಸರ್. ಏನು ಇಮ್ಯಾಜಿನ್ ಮಾಡ್ತೀಯಾ? ಫ್ಯೂಚರ್ ಬಗ್ಗೆ ಒಂದು 10 ನಿಮಿಷ ಇಮ್ಯಾಜಿನ್ ಮಾಡಬೇಕಿತ್ತು ಸರ್. ಆಯ್ತು ಹೇಳಪ್ಪ. ಸರ್ 3 ವರ್ಷದಿಂದ ನಾನೇ ಕಾಲೇಜಿಗೆ ಟಾಪರ್ ಸರ್. ಇದೀಗ ಫೈನಲ್ ಇಯರ್ ಸರ್. ಈ ಇಯರಲ್ಲೂ ಫಸ್ಟ್ ರ್ಯಾಂಕ್ ಬಂದು ಗೋಲ್ಡ್ ಮೆಡಲ್ ತಗೊಂಡು ನನ್ನ ರಿಲೇಟಿವ್ಸ್ಗೆಲ್ಲ ಕಾಲ್ ಮಾಡಿ ನಾನೇ ಟಾಪರ್ ಅಂತ ಹೇಳಿ ಖುಷಿ ಪಡ್ಬೇಕು ಸರ್. ಹಾಗಾದ್ರೆ ಪೆನಾಲ್ಟಿ ಕಟ್ಟಬೇಕು. ಸರ್ ಏನು ಸರ್ ಪೆನಾಲ್ಟಿ ಅದು? ಸರ್ ಏನೇನೋ ಕೇಳಬೇಡಿ ಸರ್. ಫಸ್ಟ್ ರ್ಯಾಂಕ್ ರಾಜು, ರೂಲ್ಸ್ ಗೊತ್ತಿಲ್ವೇನೆ ನಿನಗೆ? ಈ ಊರಲ್ಲಿ ಯಾರೇ ಫ್ಯೂಚರ್ ಇಮ್ಯಾಜಿನ್ ಮಾಡಿದ್ರು ನಾನು ಬ್ಲಡ್ ಕೊಟ್ಬಿಟ್ಟು ಮಾಡಬೇಕು. ಓ ಸಾರಿ ಸರ್, ಬ್ಲಡ್ ಅಲ್ವಾ ಸರ್, ಪರವಾಗಿಲ್ಲ ತಗೊಳ್ಳಿ ಸರ್. ಅಲ್ಲಿ ಹೋಗಲಿ 5 ml ಬ್ಲಡ್ ಡ್ರಾ ಮಾಡ್ಕೊತಾರೆ. ಇದಕ್ಕೊಂದು ಆಪೋಸಿಟ್ ರಿಯಾಕ್ಷನ್ ಇದೆಯಪ್ಪ. ಅಂದರೆ ನ್ಯೂಟನ್ಸ್ ತರಳ ಗೊತ್ತಿಲ್ಲ ನಿಮಗೆ? ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಇಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಈಗ ಎಕ್ಸಾಮ್ ವಿಷಯಕ್ಕೆ ಹಿಂಗೆ ಮನ್ಸಲ್ಲಿ ಖುಷಿ ಪಟ್ಟಿದ್ಯಾ, ನಾಳೆ ರಿಸಲ್ಟ್ ಬಂದಮೇಲೆ ದಬಾಕೊಳ್ಳೇಬೇಕು. ಅದೇನು ಸರ್? ಲವ್ ಹಿಂಗೆ ಪ್ರಶ್ನೆ ಕೇಳ್ತಾ ಇದ್ರೆ ಇವಾಗ 1 ನಾಮ ಇದೆ, ಅಲ್ಲಿ 3 ನಾಮ ಆಗ್ಬಿಡುತ್ತೆ. ಸರ್ ನನ್ನ ಹೆಸರು RK ಅಂತ ಸರ್. ಯಾಕೆ ಬೇಕೆ ಅಂತ ತಿಳ್ಕೊಬೇಕಿತ್ತು? ಅದು ನಿಮ್ಮ ಮೂತಿಗೆ ಸುಟ್ಟಾಗುತ್ತೆ ಸರ್. ನೋಡು, ಜಾಸ್ತಿ ಮಾತಾಡಬೇಡ, ಏನು ಇಮ್ಯಾಜಿನ್ ಮಾಡಬೇಕು ಹೇಳ್ಬಿಟ್ಟು ಹೋಗ್ತಾ ಇರೋ. 15 minutes ಫ್ಯೂಚರ್ ಇಮ್ಯಾಜಿನ್ ಮಾಡ್ತೀನಿ ಸರ್. ನಾಳೆ ನಮ್ಮ ಕಾಲೇಜಲ್ಲಿ ಇಂಟರ್ ಕಾಲೇಜ್ ಕ್ರಿಕೆಟ್ ಮ್ಯಾಚ್ ಇದೆ. ನಾನೇ ಕ್ಯಾಪ್ಟನ್. ಸೆಂಚುರಿ ಹೊಡಿತೀನಿ ಸರ್. 6 ಬಾಲ್ 20 ರನ್ ಬೇಕು. 9 ವಿಕೆಟ್ ಆಗಿದೆ. ಬೌಲರ್ ಬೋಲ್ಸ್ ಮಾಡ್ತಾನೆ ಸರ್. ಬಾಲ್ ಬಂದು ತಲೆಗೆ ಬಿದ್ಬಿಡುತ್ತೆ. ಯಾಕೆ ಅಬ್ಡಾಮಿನ್ ಗಾರ್ಡ್ ಹಾಕಿರ್ಲಿಲ್ವಾ ಸರ್? ಬಾಲ್ ಬಿದ್ದರೆ ತಲೆಗೆ ಸರ್. ಓ, ಹೆಲ್ಮೆಟ್ ಹಾಕ್ಬೇಕಲ್ವಾ? ಇಲ್ಲ ಸರ್, ಹುಡುಗಿರ ಮುಂದೆ ಬಿಲ್ಡಪ್ ತಗೊಳ್ಳೋಣ ಅಂತ ಹೆಲ್ಮೆಟ್ ಹಾಕಿರಲಿಲ್ಲ ಸರ್. ಅದು ಬಾಲ್ ಬಂದು ಬಿದ್ದು ಬ್ಲೀಡಿಂಗ್ ಆಗ್ತಿತ್ತು. ಎಲ್ಲ ಆಡಿಯನ್ಸ್ಗಳು ಏನಾಯ್ತು 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 RK ಏನಾಯ್ತು ಅಂತ ಓಡ್ ಬರೋದು ಸರ್. ನಾನು ನಿಂತ್ಕೊಳ್ಳಿ ಬೇಡ, ಮ್ಯಾಚ್ನ ಗೆಲ್ಲಿಸ್ಬಿಟ್ಟೆ ಬರ್ತೀನಿ. ರಕ್ತ ಸುರಿತಿದ್ರು ಸರ್. 6-4 ಹೊಡೆದ್ಬಿಟ್ಟು ಮ್ಯಾಚ್ನ ಗೆಲ್ಲಿಸ್ಬಿಟ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ನಾನೇ. ಈವ್ನಿಂಗು ಗರ್ಲ್ಸ್ ಹಾಸ್ಟೆಲ್ ನಂದೇ ಸುದ್ದಿ ಸರ್. ಕಾಲೇಜಲ್ಲಿ ನಾನೇ ಸ್ಟಾರು. ಈ ತರ ಇಮ್ಯಾಜಿನ್ ಮಾಡ್ಬೇಕು ಸರ್. ನೀವು ಕ್ರಿಕೆಟರ್ ಅಲ್ಲಪ್ಪ, ಫಿಲ್ಮ್ ಡೈರೆಕ್ಟರ್ ಆಗಬೇಕಿತ್ತು. ಯಾಕೆ ಸರ್? ಇಷ್ಟೆಲ್ಲ ಇಮ್ಯಾಜಿನ್ ಮಾಡಿದ್ಯಾ? ಇದಕ್ಕೆ 10 ml ಸಾಕಾಗಲ್ಲ, 50 ml ಕೊಟ್ಬಿಟ್ಟು ಹೋಗು. ಅಪ್ಪ ಅಂಥ ಭಯಂಕರ. ಇದಕ್ಕೆ ಆಪೋಸಿಟ್ ರಿಯಾಕ್ಷನ್ ಇದೆ ಗೊತ್ತೇನಪ್ಪ? ಏನ್ ಸರ್? ನಾಳೆ ನೀನು ಮ್ಯಾಚಲ್ಲಿ ಇಟ್ಟಕ್ಕ ಕಂಡವರಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಡೈನಮಿಕ್ ಸ್ಟಾರ್ ದೇವರಾಜ್. ನನ್ನ ಮಗನೇ, ನಿಜವಾದ ಹೆಸರು? ದೇವೇಂದ್ರ. ನಾಳೆಗೆ ನನ್ನ ಬರ್ಡೇ ಐತ್ರಿ ಸರ್. ಚಲೋ ಪೋಸ್ ಇರೋದು ಒಂದು ಫೋಟೋ ನಾ ಫೇಸ್ಬುಕ್ನಾಗ ಅಪ್ಲೋಡ್ ಮಾಡ್ತೇನೆ. ಲೈಕ್ಸ್ ಅಂತೂ ಬ್ಯಾಡ್ ಅಂದ್ರು ಬಂದ್ ಬೀಳ್ಬೇಕ್ರಿ. ಕಮೆಂಟ್ಸ್ ಅಂತೂ ನಮ್ಮ ಹುಡುಗರು ಹಂಗ ನಿಂತಿ ದೋಸ್ತ, ಸೂಪರ್ ನಿಂತಿ ದೋಸ್ತ, ಮಸ್ತ್ ಕಾಂತಿ ದೋಸ್ತ ಅಂತ ಕಳಿಸ್ತಾರ. ಫ್ರೆಂಡ್ ರಿಕ್ವೆಸ್ಟ್ ರೀ, ಅದ್ರಾಗ ಬರೀ ಹುಡುಗಿಯರ್ವ ಒಂದಿಷ್ಟು ಬಂದ್ ಬೀಳ್ಬೇಕ್ರಿ. ಹಿಂಗ ಅನ್ಕೋಬೇಕು ನೋಡ್ರಿ ನಾನು ಇವತ್ತ. ನೀನ್ ಡೈನಾಮಿಕ್ ಸ್ಟಾರ್ ದೇವರಾಜ್ ಅಲ್ಲ, ಕನಸುಗಾರ ರವಿಚಂದ್ರನ್. ಹಂಗಂತೀರಿ ಸರ್? 20 ml ಬ್ಲಡ್. ಅದೇನು ಅಪೋಸಿಟ್ ರಿಯಾಕ್ಷನ್ ಐತಂತಲ್ರಿ, ಅಂಥದ್ದೇನಾಗತ್ರಿ ನಾಳೆಗೆ? ಸಿಂಪಲ್, ಫೋಟೋಗೆ ಯಾರು ಲೈಕ್ ಮಾಡಲ್ಲ, ಕಮೆಂಟ್ ಇರಲಿ, ಬರ್ತ್ಡೇ ವಿಷಯ ಕಳ್ಸಲ್ಲ. ಸರ್ ನನ್ನ ಹೆಸರು ಸಂತೋಷ್ ಅಂತ ಸರ್. ನನ್ನ ಹೆಸರು ಇಟ್ಕೊಂಡ್ಬಿಟ್ಟಿದ್ಯಾ? ಹ್ಞೂ ಸರ್. ನಾನು ಥಾಟ್ ಪೆನಾಲ್ಟಿ ಅವ್ರ ಸರ್ ಕೆಲಸ ಮಾಡ್ತೀನಿ ಸರ್. ಇರೋರು ಯಾರೇ ಫ್ಯೂಚರ್ ಇಮ್ಯಾಜಿನ್ ಮಾಡಬೇಕು ಅಂದರೂ ಅವ್ರು ಬ್ಲಡ್ ತೊಗೊತೀವಿ ಸರ್. ಅವ್ರಿಗೆ ಆ ಫ್ಯೂಚರ್ ಇಮ್ಯಾಜಿನ್ ಮಾಡೋದ್ರಿಂದ ಆಪೋಸಿಟ್ ರಿಯಾಕ್ಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್. ಪುರಾಣ ಹೇಳೋ ಒಂದಿಲ್ಲ, ಏನು ಯೋಚನೆ ಮಾಡೋಕ್ಕಾಗಿದೆ ಹೇಳು ಸರ್. ನಿಮ್ಗೆ ದಿನ 1000 ml ಬ್ಲಡ್ ಸಿಗುತ್ತೆ ಸರ್. ಅದರಿಂದ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತೀನಿ ಸರ್. ಅದರಿಂದ ಒಂದು ಒಳ್ಳೆ ಬಂಗ್ಲೆ ಕಟ್ಟಿಸ್ಬಿಟ್ಟು ಆರಾಮಾಗಿರ್ತೀನಿ ಸರ್. ಹಿಂಗೆ ಇಮ್ಯಾಜಿನ್ ಮಾಡಬೇಕು. ಹಾಗಾದರೆ 20 ml ಬ್ಲಡ್ ಕೊಡಬೇಕಾಗುತ್ತೆ. ಇದಕ್ಕೆ ಆಪೋಸಿಟ್ ರಿಯಾಕ್ಷನ್ ಏನಪ್ಪ? ನಾಳೆಯಿಂದ ನಿಮ್ಮ ಬ್ಲಡ್ ಕಲೆಕ್ಷನ್ ಕಮ್ಮಿ ಆಗುತ್ತೆ.
ಮನೆ ಬಾಡಿಗೆನೇ ಕಟ್ಟಕ್ಕಾಗಲ್ಲ, ಇನ್ನು ಬಂಗ್ಲೆ ಎಲ್ಲಿಂದ ಕಟ್ತೀಯ? ಗೊತ್ತಾಯ್ತಲ್ಲ? ಏ ಮಳ ಎದ್ದೇಳ, ಟೈಮ್ ಆಗೈತೆ ಅಂತ ಹೇಳಿನಿಲ್ಲ? ಕನ್ಸ ಎಲ್ಲ ಇಟ್ಟು ನಿನ್ನೆ ಹೇಳಿದ್ನಲ್ಲ ದುಬೈಯಿಂದ ಸ್ಕೈಪಲ್ಲಿ ಇಂಟರ್ವ್ಯೂ ಮಾಡ್ತಾರ ಅಂತ ಹೇಳಿ. ಎಷ್ಟೊತ್ತಿಗೆ? 10 ಮಿನಿಟ್ನಾಗ ಐತಿ, ಜಲ್ದಿ ಎದ್ದು ಹೋಗು, ಟೈಮ್ ಆಗೈತಿ. ಗುಡ್ ಮಾರ್ನಿಂಗ್. ಯಾವ ಊರಪ್ಪ ನಿಂದು? ಸರ್ ಬಸವನಗುಡಿ. ಬಸವನಗುಡಿನ? ನಮ್ದು ಅದೇ ಇದೆ ಕಣ. ಹೌದಾ ಸರ್? ಅಲ್ಲಿ ಯಾವ್ದೊಂದು ಫೇಮಸ್ ಹೋಟ್ಲ್ ಇದೆಯಲ್ಲ, ವಿದ್ಯಾರ್ಥಿ ಭವನ ಅಲ್ಲ? ಹೌದು ಸರ್, ವಿದ್ಯಾರ್ಥಿ ಭವನ. ಅಲ್ಲಿ ಮಸಾಲೆ ದೋಸೆ ಫೇಮಸ್ ಅಲ್ಲ? ಹೌದು ಸರ್, ಮಸಾಲೆ ದೋಸೆ ಫೇಮಸ್. ಇವಾಗ ತರಕಾರಿ ದೋಸೆ ಅಂತ ಬಿಟ್ಟಾರೆ ಸರ್. ತರಕಾರಿ ದೋಸೆನಾ? ಅದೇ ಹೆಂಗಿರುತ್ತಪ್ಪ? ತುಂಬಾ ಚೆನ್ನಾಗಿದೆ ಸರ್. ನೀವು ದುಬೈಯಿಂದ ಬನ್ನಿ ಸರ್, ನಾನು ಕರ್ಕೊಂಡು ಹೋಗ್ತೀನಿ. ಪಾರ್ಸಲ್ ಮಾಡ್ಬಿಡು. ಸುಮ್ಮನೆ ಸರ್, ಆರೋಗಲ್ವಾ? ಓಕೆ ಫೈನ್. ನಿಮ್ಗೆ 1 ತಿಂಗಳು ಟೈಮ್ ಕೊಟ್ಟಿದ್ವಲ್ಲ, ಮೈಂಡ್ ಬಗ್ಗೆ ರಿಸರ್ಚ್ ಮಾಡಕ್ಕೆ, ಮಾಡಿದ್ದೀರಾ? ಮಾಡಿ ಸರ್. ಓಕೆ, ಎಕ್ಸ್ಪ್ಲೈನ್ ಮಾಡು. ಸರ್, ನನ್ನ ಲೈಫಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಒಂದು ಮೈಂಡ್ ಪ್ಯಾಟರ್ನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್. ಕ್ಯಾರಿ ಆನ್. ಯಾ ಕಮ್ ಇನ್. Okay. Your name? ಸಂತೋಷ್. You? ರಾಜು ಅಯ್ಯಂಗಾರ್ ಸರ್. Okay. You? ದೇವೇಂದ್ರ ಸರ್. Okay. ಇಂಟರ್ನ್ಯಾಷನಲ್ ಸೈಕಿಯಾಟ್ರಿಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ದುಬೈಗೆ ಅಪ್ಲಿಕೇಶನ್ ಕಳಿಸಿ ಸೆಲೆಕ್ಟ್ ಆಗಿದ್ರಲ್ವಾ? ಹೌದು ಸರ್. Okay. ಇಲ್ಲಿ ಜೋರಾಗಿ ಮಾತಾಡಂಗಿಲ್ಲ, ನಿಧಾನ. ಯು ಮ್ಯಾನ್, ಲುಕ್ ಹಿಯರ್. ಯು ಲುಕ್ ಹಿಯರ್. ವೆರಿ ಸ್ಲೋ. 1 ತಿಂಗಳು ನಿಮಗೆ ಟೈಮ್ ಕೊಡ್ತಾರೆ. ಆ 1 ತಿಂಗಳಲ್ಲಿ ನೀವು ಮೈಂಡ್ ಬಗ್ಗೆ ಏನಾದರೂ ರಿಸರ್ಚ್ ಮಾಡಿ ಅದನ್ನ 1 ತಿಂಗಳಾದ್ಮೇಲೆ ಸ್ಕೈಪಲ್ಲಿ ನಿಮಗೆ ದುಬೈಯಿಂದ ಇಂಟರ್ವ್ಯೂ ಮಾಡ್ತಾರೆ. ನಿಮ್ಮ ರಿಸರ್ಚ್ ವರ್ಕ್ನ ಅಲ್ಲಿ ಪ್ರೆಸೆಂಟ್ ಮಾಡಬೇಕು. ನಿಮ್ಮ ಪ್ರೆಸೆಂಟೇಷನ್ ಅವ್ರಿಗೆ ಏನಾದರೂ ಇಷ್ಟ ಆಯಿತು ಅಂದರೆ ನಿಮ್ಮನ್ನ ಸೆಲೆಕ್ಟ್ ಮಾಡಿ 1.5 ಲಕ್ಷ ಸಂಬಳ ಕೊಡ್ತಾರೆ. ಈ ರೂಮು ಅವರಿಗೆ ಉಳ್ಕೊಳ್ಕೊತಿದ್ದಾರೆ ಅವ್ರಿಗಂತೂ. ಇದು ಓನ್ಲಿ ಫಾರ್ ದಿ ಸ್ಟಡಿ. ಉಳ್ಕೊಳ್ಳೋಕ್ಕೆ, ಸ್ನಾನಕ್ಕೆಲ್ಲ ಕೆಳಗಡೆ ಇದೆ ವ್ಯವಸ್ಥೆ. ಓಕೆ, ನಿಮ್ಮ ವರ್ಕ್ ಇವತ್ತಷ್ಟು ಶುರು ಆಗುತ್ತೆ. ನೀವು ಸರ್? ನಾವು ನಿಮಗಿಂತ 2 ತಿಂಗಳು ಸೀನಿಯರ್. 2 months ಅಷ್ಟೇನಾ? ಮಾಡ್ಬಿಟ್ಟು ನನಗೆ ನಿಮ್ಮನ್ನು ರಿಸೀವ್ ಮಾಡಿ ಅಂತ ಹೇಳಿದ್ರು. ನಾನು ಕೂಡ ನಿಮ್ಮ ಜೊತೆ ಇಲ್ಲೇ ಸ್ಟೇ ಮಾಡ್ತೀನಿ. ಅನ್ಕೊಂಡಿದ್ದೆ ಸರ್, ಅನ್ಕೊಂಡಿದ್ದಪ್ಪ, ಆಗ್ತಿಲ್ಲ. ಅಯ್ಯೋ, ಅನ್ಕೊಂಡಿದ್ದೆ ಸರ್, ಆಗ್ತಾ ಇಲ್ಲ. ಅಯ್ಯೋ, ಅನ್ಕೊಂಡಿದ್ದೆ ಕಣ, ಆಗ್ತಾ ಇಲ್ಲ. ಅನ್ಕೊಂಡಿದ್ದೆ ರೀ, ಆಗ್ತಿಲ್ಲ. ಅನ್ಕೊಂಡಿದ್ದೆ ಆಗ್ತಿಲ್ಲಪ್ಪ. ಅನ್ಕೊಂಬಾರ್ದು ಅಂತ ಅನ್ಕೊಂಡೆ. ಇದರಿಂದ ನಂಗೆ ಅರ್ಥ ಆಗಿದ್ದೇನು ಅಂದರೆ, ನಾಳೆ ನಡೆಯೋ ಘಟನೆಯನ್ನ ಈಗಲೇ ಇಮ್ಯಾಜಿನ್ ಮಾಡ್ಕೊಂಡು ಖುಷಿ ಪಟ್ಟರೆ ನಾಳೆ ನಡೆಯೋ ಘಟನೆ ಫ್ಲಾಪ್ ಆಗುತ್ತೆ. ಆ್ಯಂಡ್ ಇಟ್ಸ್ ಅ ಮೇಜರ್ ಕಾಸ್ ಫಾರ್ ಆ್ಯನ್ಸೈಟಿ ಡಿಸಾರ್ಡರ್ಸ್. ಇದನ್ನ ಓವರ್ಕಮ್ ಮಾಡಬೇಕು ಅಂದರೆ ನಾಳೆ ನಡೆಯೋ ಘಟನೆಯನ್ನು ಮನಸ್ಸಲ್ಲಿ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಅನ್ಕೋಬಾರ್ದು ಸರ್. ಇದನ್ನು ರಿಪೀಟೆಡ್ ಪ್ರಾಕ್ಟೀಸ್ ಮಾಡೋದ್ರಿಂದ ಒಬ್ಬ ಮನುಷ್ಯ ಸಕ್ಸಸ್ಫುಲ್ ಆಗ್ತಾರೆ ಸರ್. ವಾವ್, ಎಕ್ಸಲೆಂಟ್ ಎಕ್ಸಲೆಂಟ್ ಟಾಪಿಕ್. ನಂಗೆ ಭಾರಿ ಇಷ್ಟ ಆಗುತ್ತೆ ಕಾನ್ಸೆಪ್ಟು. ನೋಡಪ್ಪ, ನಿಂಗೆ 1.5 ಲಕ್ಷ ಅಲ್ಲ, 2 ಲಕ್ಷ ಕೊಡ್ತೀನಿ. ಒಟ್ಟು ಬಟ್ಟೆಲ್ಲ ನೀನು ದುಬೈಗೆ ಬಂದ್ಬಿಡು, ಆಯ್ತಾ? ಆಮೇಲೆ ಈ ಟಾಪಿಕ್ನ ನಾನು ನೋಬಲ್ ಕಳಿಸ್ತಾ ಇದ್ದೀನಿ. 1 ವೀಕಲ್ಲಿ ನಿಂಗೆ ರಿಸಲ್ಟ್ ಬಂದ್ಬಿಡುತ್ತೆ. ಓಕೆ, ಗುಡ್ ಲಕ್. ಹೋಗೋ ಹೋಗೋ.
ಬನ್ನಿ ಸರ್. Okay, good morning. Explain your identity. ಸರ್ ಬೆಂಗಳೂರು ಸರ್. What? ಬಸವನಗುಡಿ ಸರ್. What? ಸರ್ ವಿದ್ಯಾರ್ಥಿ ಬಂದು ಸರ್ ಮಸಾಲೆ ದೋಸೆ ಸರ್. What are you telling? ಸರ್ ತರಕಾರಿ ದೋಸೆ ಸರ್. What nonsense are you telling? Yeah, speak in English. ಸರ್ ಫುಲ್ ಬ್ಲ್ಯಾಂಕ್. Blank? What? ಬ್ಲ್ಯಾಂಕ್ ಸರ್. What blank? You nonsense! Get out! ನನ್ಗೊಳ್ಳಿದ್ದಾಗಲಿಲ್ವಾ